ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು ತಂದೆ? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನನ್ನು ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ್ರ ಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಲಾದನು. ಇನ್ನು ಕೊನೆಗೆಡದಲಾದರು ಸಂತೋಷವಾಗಿ ಕಾಲ ಕಣವೆಂದರೆ ಹೆಚ್ಚು ಹೆಚ್ಚಿಗೆ ಅಪಮಾನ. ಪರಮಾತ್ಮ, ಈ ದ್ರೌಪದಿ ಹೇಗೆ ನಿಸ್ಕಾರಣವಾಗಿರುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರು. ನೀವಾದರೆ ಪುರುಷರು, ನಿಮ್ಮನ್ನಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರ ಮಾಡಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವಳು ಪರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿ ನೀತಕ್ಕಾಗಿ ಸೃಷ್ಟಿ ಮಾಡಿದೆ ದೇವ, ಈತಕ್ಕಾಗಿ ಸೃಷ್ಟಿ ಮಾಡಿದೆ. ಬೇಡ, ಸ್ತ್ರೀಯರ ಪರಾಣಿತಿಯು ನಮ್ಮ ಸಮಾಜದ ನಿಯಮ, ಅದು ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದಲ್ಲವೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಗ್ರಜನು ಮಾಡಿದ ಅಪರಾಧವನ್ನು ನಿನ್ನ ಜ್ಞಾಪದಲ್ಲಿಟ್ಟುಕೊಳ್ಳಬೇಡ ಎಂದು ನಾನು ನಿನಗೆ ಎಷ್ಟೋ ಸರಿ ಹೇಳಲಿಲ್ಲವೇ? ಅದನ್ನೇ ಜ್ಞಾಪದಲ್ಲಿಟ್ಟುಕೊಂಡು ಈಗ ಹೇಗೆ ಈ ರೀತಿ ಚಿಂತಿಸುತ್ತಿರುವೆ? ತಿಳಿಸುವೆನು, ಆದರೆ ಚಿಂತೆ ಅಲ್ಲದೆ ಮತ್ತೇನಿರೋದು ಹೇಳಿ? ನೀವೆಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ, ಯಾರ ಆಜ್ಞೆಯನ್ನು ಪರಿಪಾಲಿಸಲಲ್ಲ. ಅದೇನು ತಿಳಿಸು ನಿನ್ನ ಫಲಾಪ. ಹಾಗಾದರೆ ಹೇಳುವೆನು ಕೇಳಿ. ಇಂದು ನಾನು ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲಿ ಸಭೆಗೆ ದೂತರನ್ನು ಕಳಿಸಿರುವರು. ಇನ್ನೇನು ಸಂಧಿ ಆಗುವುದಷ್ಟೇ. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮಡುಗಟ್ಟೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳಿಸುವ.
ಸಂಧಿಯೇ. ಹಾಗಾದರೆ ನನ್ನ ಉದ್ದೇಶವೆಲ್ಲವೂ ಪಾಂಚಾಲಿ ಅರ್ಜುನನು ದಾರಿಗಿಂದ ಹಿಂದಿರುಗಿ ಬಂದಾಗಲೇ ಈಗಾಗಬಹುದೆಂದು ತಿಳಿದನು. ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಎಲೈ ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಪಾಪು ಪಾಪು ಪಾಂಚಾಲಿ, ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಪ್ರಾಣೇಶ್ವರ, ನೆನಪಿದೆಯೇನು? ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿ ನೋಡಿ ಕುರುಕುಲಾಂತಕ ಕಾಳರಾತ್ರಿಯಿಂದ ಸಂಬಂಧಿಸಿದ್ದರೆ ಮತ್ತು ನೀವೇ ಹೇಳಿದಿರಲ್ಲವೇ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಯಾರಿಯೂ ನಾನಲ್ಲ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಿ ತೋರಿಸಬೇಕೆಂಬುದೇ ನನ್ನ ಇಚ್ಛೆಯು. ನಾನು ಸುಮ್ಮನೆ ಹೆಸರೇನಾಯ್ತು, ಎಷ್ಟೇ ಆದರೂ ತಾವು ತಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಕೆರಳಿಸಬೇಡ ಪಾಂಚಾಲ್. ನಾನೀಗ ಯಾರೋ ಧಾರಕನಲ್ಲ, ಯಾರಾಗ್ರೇನು ಪರಿಪಾಲಿಸುವಲ್ಲ. ನೋಡೋಣ, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆಳಗಿದ ಸಿಂಹದಂತೆ ಆರ್ಭಟಿಸುತ್ತಿರುವನು. ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುತ್ತದೆ. ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಆಜ್ಞೆಗೆ ಹೇಳ್ತಿದ್ದೇನೆ. ಸಮಾರ
ಸಹೋದರ ಭೀಮಸೇನ, ನನ್ನಲ್ಲೇ ನಿನಗೆ ಕೋಪವೇ? ಮಾತನಾಡುತ್ತಮ್ಮ. ಸಮಾಚಾರವೇನು? ಅಣ್ಣನೇಕೆ ಕೋಪಗೊಂಡಿರುವನು? ಏಕೆ ಈ ನನ್ನ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುವುದಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರೆಲ್ಲೂ ಕೋಪವಿಲ್ಲ. ಈ ಸಂಧಿಯ ವಿಚಾರವು ಅರ್ಜುನನ ಎದುರಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದು ಕಾದಿದ್ದೆನು. ಅದನ್ನು ಈಗಲೇ ಹೇಳುವೆನು ಕೇಳು. ಈ ಸಂಧಿಯ ವಿಚಾರವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ, ನಕುಲ, ಸಹದೇವರು ಸಮ್ಮತವಾದರು. ಆದರೆ ಈ ದಾಸ್ಯಾವೃತ್ಯವನ್ನು ಪಾಂಡವರ ಕಾಂಡವನ್ನು ಭಾವಿಸಿದರು. ಅಗ್ರಜ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯಲ್ಲಿ ಬಾಗಿಲಲ್ಲಿ ಸಂಧ್ಯಾಚನೆ ಮಾಡಲು ಆ ಪಾಂಡುರಾಯನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಇದಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಈ ಅಪಮಾನವನ್ನು ನಾನು ಸಹಿಸಲಾರೆ. ಇದಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಒಪ್ಪಿಸುವುದಿಲ್ಲ. ನಾನು ನಿನ್ನನ್ನು ಆಗದೆ ಇವೆರಡೇ ಸಾಕು. ಆ ಕುಲಕುಲವನ್ನೆಲ್ಲ ನಾಶ ಮಾಡಬೇಕು. ಇದಕ್ಕೆ ಏನು ಹೇಳುವೆ ಪ್ರಜ? ಏನು ಹೇಳುವೆ?
ಭೀಮಸೇನ, ನೀನೇ ಈ ರೀತಿ ಕೋಪವನ್ನು ಮಾಡಿಕೊಂಡರೆ ನಿನ್ನ ಕೋಪವನ್ನು ತಡೆಯಲು ನನ್ನಿಂದ ಸಾಧ್ಯವೇ? ಯುದ್ಧವನ್ನು ಮಾಡಿ ರಾಜ್ಯವನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಶಾಂತನಾಗುವ ಸಹೋದರ. ಪ್ರಾಣೇಶ್ವರ, ಧರ್ಮ ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆಲ್ಲರಿಗೂ ಉಚಿತವಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಶಾಂತಿಯು ಕ್ಷತ್ರಿಯರ ಕರ್ತವ್ಯ. ಹಾಗೆ ನಾವು ಸ್ವಾಭಿಮಾನದಿಂದ ಯುದ್ಧವನ್ನು ಪ್ರಾರಂಭಿಸಿದ್ದಾದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರವಾಗಿಯೇ ನಾನು ಈ ಸಂಧಿಯನ್ನು ಅಪೇಕ್ಷಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಕಳಿಸಿ ಅಪಮಾನ ಹೊಂದಿದರೆ ಪುನಃ ಅಣ್ಣನನ್ನು ಅಪಮಾನಕ್ಕೆ ಗುರಿ ಮಾಡಿರುವುದೇ ನನ್ನ ಚಿಂತೆಯು. ಏನೇ ಕೋಲಾಹಲ, ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಬರುವೆನು. ಈ ಸಂಧಿಯ ವಿಚಾರದಲ್ಲಿ ಈ ಸಂಧಿಯ ಫಲಾಫಲಗಳಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಾನಿನ್ನು ಬರುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆ. ಅಲ್ಲಿ ನೋಡು, ಯದುಪತಿ ನಮ್ಮನ್ನೇ ನೋಡಿ ನಗತೆ ಇತ್ತ ಕಡೆ ಬರುತ್ತಿರುವರು. ಅವನಿಗೆ ರಾಸಭೆ ಸಂದೇಶವನ್ನು ತಿಳಿದುಕೊಂಡು ಹೋಗುವೆಯಂತೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾವು ಇಲ್ಲಿಂದಲೇ ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಸ್ವಾಮಿ, ತಾವು ಹೋದ ಕಾರ್ಯವೇನಾಯಿತು? ನಾನು ಹೋದ ಕಾರ್ಯವು ಸಮರ್ಪಕವಾಗಿ ನಡೆಯಿತು ಧರ್ಮನಂದನ. ಸಂಧಿ ವಿಚಾರವು ನಡೆಯುತ್ತೇ ವಾಸುದೇವ? ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿಲ್ಲಿರುವುದಿಲ್ಲ. ಅವರಿಗೆ ತೋರಿದನ್ನು ಅವರು ಮಾಡಲಿ, ನನ್ನಿಚ್ಛೆಯಂತೆ ನಾನು ನಡೆಯುವುದು. ಪ್ರಾಣೇಶ್ವರ, ಸ್ವಲ್ಪ ತಡೆ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯದೊಳಗೆ ನನ್ನ ಕೋಪವೇ ಶಾಂತಿಯಾಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ರುಕ್ಮಿಣೀಪತಿ, ಈ ನಿನ್ನ ಸಂಸ್ಕಾರದ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತಲ್ಲವೇ? ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಈಗ ನಿನ್ನ ಅಭಿಮತವನ್ನು ತಿಳಿದಾಯಿತು. ಅಜ್ಞಾತವಾಸದಿಂದ ಅರ್ಜುನಿಗೆ ಭಯಗಳನ್ನು ತೊಡಿಸು. ನಮಗಿಂದ ನಮ್ಮೆಲ್ಲರಿಗೂ ಬಳೆಗಳನ್ನು ತೊಡಿಸಲು ಕಾಯುತ್ತಿರುವೆಯ ಯಾವ ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೇಕೆ ನನ್ನ ಮೇಲೆ ಎಷ್ಟೊಂದು ಆಕ್ರೋಶ? ನಾ ಶಾಂತಿಯಿಂದ ಕೇಳು, ಎಲ್ಲವನ್ನೂ ಹೇಳುತ್ತೇನೆ. ಇದು ನಿನಗೆ ಹೆಚ್ಚಿಗೆ ಅವಶ್ಯಕವಾಗಿರುವುದು. ಸ್ವಾಭಿಮಾನ ಶೂನ್ಯದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದು ನಿನಗೆ ಅತ್ಯಂತವಾದ ನಿಕಟ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದಿನ ವಿಷಯವು ಏನಾಯಿತು ಎಂಬುದನ್ನು ತಿಳಿಸು ಪರಮಾತ್ಮ. ರಾಜಸಭೆಯಲ್ಲಿ ನಿಮ್ಮಗಳ ವಿಚಾರವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಸ್ವಾಮಿ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ ಒಪ್ಪಿದರು. ಆ ದುರ್ಯೋಧನ ಆತನೂ ಸಹ ಇನ್ನು ನನಗಿಲ್ಲರಲ್ಲ ಇಷ್ಟವಿಲ್ಲ. ಈ ದುರ್ವಾರ್ತೆಯನ್ನು ನನಗೆ ತಿಳಿಸಬೇಕೆಂದು ನಿನಗೆ ಇಷ್ಟ ಇತ್ತಲ್ಲವೇ ಪರಮಾತ್ಮ? ನಾನಿನ್ನು ಬರಬೇಕು. ರಂಭಾಪತಿ, ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಅವಶ್ಯಕವಾಗಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಏನು?
ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ, ಅದೇನು ತಿಳಿಸುವ ಪರಮಾತ್ಮ? ಇಲ್ಲ, ನೀನು ನನ್ನ ಬಳಿಯಲ್ಲಿ ಸಮಾಧಾನದಿಂದ ಕೈಕಟ್ಟಿಕೊಂಡು ಕುಳಿತುಕೊಳ್ಳುವ ತನಕ ಏನನ್ನು ಹೇಳುವುದಿಲ್ಲ. ಇದೇನು ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ಆ ನಿನ್ನ ಗದೆಯನ್ನು ಕೊಡು. ಅದು ಅರ್ಜುನ, ಈ ಗದೆಯನ್ನು ಕ್ಷಣ ಕಾಲ ಹಿಡಿದುಕೋ. ಹಾಗೆ ಆಗಲಿ ಪರಮಾತ್ಮ. ತಂಗಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ಎಂದಾದ್ರೂ ಮೀರಿರುವುದಿಲ್ಲ. ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ಭೀಮಸೇನನ ಕರಗಳನ್ನು ಬಂಧಿಸು. ಇದೇನಣ್ಣ ಪರಿಹಾಸ್ಯವನ್ನು ಮಾಡುತ್ತಿದೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯಾದ ಭೀಮಸೇನನ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಭೀಮ, ಆ ಸಂದೇಶವನ್ನು ಕೇಳಿ ಇಚ್ಛೆ ನಿನಗಿದ್ದರೆ ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ದುರ್ಯೋಧನ ರಾಜಸಭೆಯಲ್ಲಿ ನನ್ನನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾವ ಈ ಕಾರ್ಯವನ್ನು ಮಾಡಿದವರು? ಈ ಕಾರ್ಯವನ್ನು ಮಾಡಿದ ದುರಾತ್ಮರು ಯಾರು? ಪರಮಾತ್ಮ ಈ ಕಾರ್ಯವನ್ನು ಮಾಡಿದ ದುರಾತ್ಮರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಬಂಧಿಸಲೆತ್ನಿಸಿದನು. ಇಂತಹ ಸಾಹಸವು ಮತ್ತಾರಿಗಿರುವುದು? ಪಾಂಚಾಲೆ, ಎಲ್ಲಿ ನನ್ನ ಕರಗಳನ್ನು ಬಿಡಿಸು. ಆ ದುರ್ಯೋಧನ ದುರಂಕಾರವು ಶಿಬಿರವನ್ನು ನಮ್ಮ ಪ್ರಿಯ ಬಂಧುವಾದ ಯಾರ ಶ್ರೀಕೃಷ್ಣ ಪರಮಾತ್ಮನನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ ಕೌರವನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಕೇಳಿದಿರಾ ಈ ದುರಂಕಾರದ ಮಾತುಗಳನ್ನ? ಇದಕ್ಕೆ ನಿಮ್ಮಗಳ ಅಭಿಪ್ರಾಯ ಏನು ಹೇಳುವುದು? ಭೀಮಾರ್ಜುನರೇ, ಆ ದುರ್ಯೋಧನನು ನಿಮ್ಮಗಳ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವನು ಕೇಳಿ. ಭೀಮಾರ್ಜುನರೇ, ಆ ದುರ್ಯೋಧನನು ನಿಮ್ಮಗಳ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವನು ಕೇಳಿ. ಆತನು 5 ಊರುಗಳನ್ನು ಕೊಡಲು ಸಮ್ಮತಿಸದೆ ನೀವು ಸಂಧಿಯನ್ನೇ ಆಪೇಕ್ಷಿಸುವುದಾದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ನಿಮಗೆ ತಿಳಿಸಿ ಬಿಡುವಂತೆ ಹೇಳಿ ಕಳುಹಿಸಿದನು. ಅಗ್ರಜ ಧನಂಜಯ, ಕೇಳಿದಿರಾ ಈ ದುರಂಕಾರದ ಮಾತುಗಳನ್ನ? ನಾನು ಮಾಡಿದ ಸಂಧಿ ಪ್ರಯತ್ನವೆಲ್ಲವೂ ವ್ಯರ್ಥವಾಯಿತು. ಇನ್ನು ಮುಂದೆ ನೀವೇ ನಮ್ಮನ್ನು ಕಾಪಾಡಬೇಕು ವಾಸುದೇವ. ಪಾಂಚಾಲೆ, ಎಲ್ಲಿ ನನ್ನ ಕರಗಳನ್ನು ಬಿಡಿಸಿ. ಅಗ್ರಜ, ನೀನಾದರೂ ನನ್ನ ಕರಗಳನ್ನು ಬಿಡಿಸಿ. ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಡಿಸಿ. ವಾಸುದೇವ, ನೀನಾದರೂ ನನ್ನ ಕರಗಳನ್ನು ಬಿಡಿಸಿ. ಎಲ್ಲ ಮಾಯಾವಿ, ಯಾರೂ ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸುವುದು. ಈ
ವರಬಲದಿಂದ ಜನಿಸಿದ್ದೇ ಸತ್ಯವಾದರೆ ಕುಂತಿ ದೇವಿಯ ಸನಪಾನವನ್ನು ಮಾಡಿದೇ ಸತ್ಯವಾದರೆ ನಾಳಿನ ಯುದ್ಧದಲ್ಲಿ ಆ ದುರ್ಯೋಧನ ತೊಡೆಯನ್ನು ಮುರಿದು ದುಶ್ವಾಸನ ಕರಳುಗಳನ್ನು ಬಗೆದು ಅವನ ರಾಜ ಕಿರೀಟವನ್ನು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಘೋರವಾದ ನರ್ತವೇ ಪ್ರಾಪ್ತಿಯಾಗಲಿ. ಈ ಮಾತಿಗೆ ನಿನ್ನ ಪಾದವೇ ಶಪಥ, ಇದೇ ನನ್ನ ಪ್ರತಿಜ್ಞೆ. ನಾನಿನ್ನು ಬರಬೇಕು. ಅಶ್ವರಥಮಾರೂಢಂ ಪ್ರಚಂಡಂ ವೃಷಭಾತ್ಮಜಂ ಶ್ವೇತಪದ್ಮಧರಂ ದೇವಂ ಪ್ರಣಮಾ ಜಗತ್ತನ್ನು ಬೆಳಗಿಸುತ್ತಿರುವ ಹೇ ಪರಮಾತ್ಮ, ನನ್ನ ಜನ್ಮ ರಹಸ್ಯವನ್ನು ನೀನು ತಿಳಿದಿರುವೆ. ಆ ರಹಸ್ಯವೇನು ನೀನು ತಿಳಿಸಬಲ್ಲೆಯಾ ದೇವ, ತಿಳಿಸಬಲ್ಲೆಯಾ? ಕುಮಾರ ಕಂದ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಆ ಸೂರ್ಯದೇವನ ಜ್ವಲಾಂತ ಪ್ರಭೆಯು ಮೊದಲು ತೋರಿಸಿದ ಆ ಸ್ತ್ರೀ ನಾನು. ನೀವು ಏನು ಹೇಳುತ್ತಿರುವರೋ ನನಗೊಂದೂ ತಿಳಿಯದು. ಆದರೆ ನಿಮ್ಮ ಕಣ್ಣುಗಳ ಕರುಣ ಅದ್ಭುತ ದೃಷ್ಟಿಯು ಪ್ರಾತಃ ಕಾಲ ಸೂರ್ಯನ ಕಿರಣಗಳು ಹಸಿರಲೆ ಮೇಲೆ ಬಿದ್ದ ಮಂಜಿನ ಹಿಮವನ್ನು ಕರಗಿಸುವ ಹಾಗೆ ಈ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವು.
ಅಲ್ಲದೆ ನಾನು ಚಿಕ್ಕಂದಿನಲ್ಲಿ ಮರೆತು ಹೋಗಿರುವ ನನ್ನ ಸವಿನೆನಪುಗಳನ್ನು ಚೇತರಿಸುತ್ತಿರುವ ನೀನು ಯಾರೆಂದು ನನಗೆ ಪರಮಾಚರಣೆ ತಿಳಿಸಬೇಕು. ಕರ್ಣ, ಈ ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ? ಇದು ಕೀರ್ತಿಶಾಲಿಯಾಗು ಕಂದ. ಬಹುದಿನ ಸಾಷ್ಟಾಂಗ ನಮಸ್ಕಾರಗಳು ತಾಯಿ, ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶಾಲಿಯಾಗಿ ಬಾಳುಕಂದ. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ಕುಮಾರ. ಅಮ್ಮ, ನಾನು ನಿನಗೆ ಎಂತ ಅಪರಾಧ
ಏನು ಮಾಡಿದೆ ತಾಯಿ, ಏನು ಮಾಡಿದೆ? ಅಯ್ಯೋ, ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ಕೂಡ ತಿನ್ನದೆ ಬಿಟ್ಟು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ಅಮ್ಮ ಜನನೇ ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿಸಲು ಎಂದು ತಿಳಿದಿರುವೆ ಆ ತಾಯಿ. ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚರಿಂದ ಹೀಯಾಳಿಸುತ್ತಿರುವಾಗ ಒಂದೇ ಒಂದು ಮಾತಿನಲ್ಲಿ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ಹೋಗಲಿ ಬಿಡು. ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ ಅಲ್ಲವೇ ಅಮ್ಮ. ನಾನು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿ ಆಗುವೆನು ಅಮ್ಮ. ಅಮ್ಮ, ಎಷ್ಟು ದಿನಗಳ ಮೇಲಾದರೂ ನಿನಗೆ ನನ್ನ ಮೇಲೆ ಮಮತೆ ಬಂದಿತಲ್ಲ, ಕರುಣೆ ತೋರಿದೆಯಲ್ಲ ಅಮ್ಮ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದವೆಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನನ್ನ ಹೃದಯವನ್ನೇ ಹಿರಿಯುತ್ತಿರುವುದು. ಕರ್ಣ, ನಾನು ಬಾಲ್ಯದಲ್ಲಿರುವಾಗ ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಬಳಿಯಲ್ಲೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೇನೋ ಅದೆಷ್ಟು ಬೆಂದೆನೋ ಅದು ಪರಮಾತ್ಮನಿಗೆ ಗೊತ್ತು. ಕರ್ಣ, ಸತ್ಯವಾಗಿ ನೀನು ಜೀವಿಸಿದ ವಿಚಾರ ಖಂಡಿತವಾಗಿಯೂ ನನಗೆ ತಿಳಿಯದು. ಈಗ ತಾನೇ ಕೃಷ್ಣ ಪರಮಾತ್ಮನದ್ದು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಕಾತುರದಿಂದ ಓಡೋಡಿ ಗಂಗಾ ತೀರಕ್ಕೆ ಬಂದಿರುವೆನು. ಸೂತ ನೀಚ ಕುಲದವನೆಂದು ಈ ಪಾಪಿ ಜನರಾಡುವ ನಿಂದನೆಯಿಂದ ಅದೆಷ್ಟು ಕೊಗ್ಗಿ ಹೋದೆಯೋ, ಅದೆಷ್ಟು ಸಂಕಟವನ್ನು ಅನುಭವಿಸಿದೆಯೋ. ಆ ನಿನ್ನ ಸಂಕಟ ವೇದನೆಗೆಲ್ಲ ಈ ನಿನ್ನ ತಾಯಿಯೇ ಕಾರಣ. ಮಾಡಿ ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸು. ಅಮ್ಮ, ನೀವು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ಈ ನಿಮ್ಮ ಪಾದ ಸೇವೆಯನ್ನು ಮಾಡುವ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಅಮ್ಮ, ಈ ಹತಭಾಗ್ಯನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಹೋಗ್ಲಿ ಬಿಡಿ ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು. ಅದನ್ನೆಲ್ಲ ಮರೆತು ಬಿಡುಕಂದ. ಈಗಲಾದ್ರೂ ನನ್ನ ಜೊತೆ ಬಾ. ನಿನ್ನ ಸಹೋದರರ ಜೊತೆ ಸೇರಿ ಸುಖದಿಂದ ಬಾಳಬೇಕೆ. ಬಾ ಕರ್ಣ. ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತರು ನನ್ನನ್ನೇ ನನ್ನ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆಯುವ ಧರ್ಮವೇ ತಾಯಿ, ಧರ್ಮವೇ? ಅಮ್ಮ, ನಾನು ಇದರಿಂದ ನಾಳೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳಿಸಿರಿ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನೆಂತಹ ನೀತಿಯನ್ನು ಶಪಿಸಿದರೆ ಸರ್ವದಾ ಆಗಲಾರ ತಾಯಿ, ಆಗಲಾರದು. ಇಂತಹ ಅಪಸದ್ಯ ಪರಿಸ್ಥಿತಿಯಲ್ಲಿ ನೀವೇ ಹಿತಬೋಧೆಯನ್ನು ಮಾಡಬಹುದೇ ತಾಯಿ? ಅಮ್ಮ, ನೀನಾಡುತ್ತಿರುವ ಮಾತುಗಳೆಲ್ಲ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಹೌದು ತಾಯಿ. ಅವರನ್ನು ರಕ್ಷಿಸಬೇಕಾದದ್ದು ಹಿರಿಯವನಾದ ನಿನ್ನ ಧರ್ಮವಲ್ಲವೇ? ಈ 6 ಜನ ಸೇರಿ ಹಸ್ತಿನಾವತಿ ರಾಜ್ಯ ಭಾರ ಮಾಡೋದನ್ನು ಈ ನಿನ್ನ ಹೆತ್ತ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕರ್ಣ? ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ಕರ್ಣ. ಅಪ್ಪ, ನೀವು ಏನೇ ತರದಲ್ಲಿ ಕರುಣೆಯಿಂದ ಬೆಳೆಸಿದ ಸಸ್ಯನ್ನು ಪೋಷಿಸುವರಲ್ಲದೆ ಬರಡಾಗಿ ಹೋಗಿರುವುದು. ಅಮ್ಮ, ಪುನಃ ಅದು ಚಿಗುರುವುದೇ ತಾಯಿ, ಚಿಗುರುವುದೇ. ಮಕ್ಕಳ ಇವರು ಅಮ್ಮ, ಮಮ ಪ್ರಾಣಾಯ ಪಾಂಡವಾಯ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಗಳಿಗೆ ಇಲ್ಲಿ ಭಯ ಬಂತು. ಬಿಡು ನಿನ್ನ ಚಿಂತೆಯನ್ನು. ಹೇಗೆ ಬಿಡಲಿ ಕರ್ಣ, ಹೇಗೆ ಬಿಡಲಿ? ಲೋಕೈಕ ವೀರನಾದ ನೀನೆ ಆ ದುರ್ಯೋಧನನ ಜೊತೆ ಸೇರಿ ನನ್ನ ಪಾಂಡವರಲ್ಲಿ ಹಾಗೆ ಸಾಧಿಸುತ್ತಿರುವಾಗ ಈ ನಿನ್ನ ತಾಯಿ ವ್ಯಸನ ಪಡೆದಿರಲಿ ಸಾಧ್ಯವೇ? ಅವರ ಜೊತೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಚಿಂತೆ ಇಲ್ಲ, ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಾದರೂ ಪರೋನ್ಮುಖನಾಗಿ ಬಿಡಮ್ಮ. ಈ ಕಳ್ಳನಂತಹ ನೀಚನ ತಾಯಿ ಪೌರುಷವರೆಗೂ ಹೋರಾಡಿ ಆರನ ಸ್ವಾಮಿಗಾಗಿಯೇ ಬಡಿಯುವೆನು. ಅಮ್ಮ, ಆದರೂ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲೆ ತಾಯಿ. ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿದನಲ್ಲವೇ ಅಮ್ಮ. ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆಯೂ ಅಂಗರಾಜ್ಯಕ್ಕೆ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದನಲ್ಲವೇ. ಇಂತಹ ಸಂದರ್ಭದಲ್ಲಿ ಆತನ ತರುವುದು ಧರ್ಮವೇ? ನೀವೇ ಹೇಳಿ ತಾಯಿ. ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಅಮ್ಮ, ಹೋಗಲಿ ಕಂದ. ನಾಳಿನ ಯುದ್ಧದಲ್ಲಿ ನನ್ನ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ, ಅಯ್ಯೋ, ಅವರನ್ನು ಕೊಲ್ಲಬೇಡ. ನನ್ನ ಪಾಂಡವರನ್ನು ನನಗೆ ಉಳಿಸಿ ಕೊಡು ಕರ್ಣ. ನನ್ನ ಪಾಂಡವರನ್ನು ಹೇಳುವರು ಕೇಳು ತಾಯಿ, ಹೇಳುವರು ಕೇಳು.
ಮಕ್ಕಳಿವರನ್ನು ಮೋಟಿಟ್ಟು ಸಾಕಿದೆ ಮಕ್ಕಳಿವರನ್ನು ಮೋಟಿಟ್ಟು ಸಾಕಿದೆ ಕರುಣಿನ ಕಮನ ನದಿಯಲ್ಲಿ ಹೋಗಿದೆ ನದಿಯಲ್ಲಿ ಹೋಗಿದೆ ಈ ಅಪಮಾನವ ಸಹಿಸಲಾರೆ ಈ ಅಪಮಾನವ ಸಹಿಸಲಾರೆ ಎಂದಿಗೂ ನಾನು ಬರಲಾರೆ ಕರೆದರು ನಾ ಬರಲ್ಲ ಕರೆದರು ನಾ ಬರಲಾರೆ ಮಿತ್ರ ದುರ್ಯೋಧನನ ಬಿಡಲಾರೆ ಮಿತ್ರ ದುರ್ಯೋಧನನ ಬಿಡಲಾರೆ ವೈದ್ಯ ಪಾರ್ಥನ ಶಿರವ ಉಳಿಸಲಾರೆ ವೈದ್ಯ ಪಾರ್ಥನ ಶಿರವ ಉಳಿಸಲಾರೆ ಎಂದಿಗೂ ನಾನು ಬರಲಾರೆ ಎಂದಿಗೂ ನಾನು ಮನ ದೇವತೆ ಅಮ್ಮ ಯಾರನ್ನಾದ್ರೂ ಉಳಿಸುವೆನು ಆದ್ರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರ ತಾಯಿ ಹೌದಮ್ಮ ಏಕೆ ಆ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ಕೋಪ ಆವೇಶ ಅಮ್ಮ ಆ ಅರ್ಜುನನಲ್ಲಿ ಯುದ್ಧವನ್ನು ಮಾಡುವುದು ನೋಡಿ ಆ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗಿ ಹೇಳಬೇಡ ಕಂದ ಅಮ್ಮ ಅರ್ಜುನನಿಂದ ಈ ಯುದ್ಧದಲ್ಲಿ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರವೇ ಸ್ಥಾನವಿಹುದು ತಾಯಿ ಹೌದು ತಾಯಿ ನನ್ನಿಂದ ಅರ್ಜುನನೇ ಮೃತರಾದರು ಅರ್ಜುನನಿಂದ ನಾನೇ ಮೃತರಾದರು ಅಮ್ಮ ನಿನಗೈವರು ಮಕ್ಕಳು ಉಳಿದೇ ಉಳಿಯುವರು ತಾಯೇ ಉಳಿದೇ ಉಳಿಯುವರಪ್ಪ ಹೋಗಲಿ ಹುಡುಕಂತ ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು ಅದೇ ಅದೇ ಹೆತ್ತ ಹೊಟ್ಟೆಗೆ ಸಂತೋಷ ಕರ್ಣ ಅಮ್ಮ ಕಟ್ಟ ಕಡೆಯದಾಗಿ ಈ ನಿನ್ನ ಹೆತ್ತ ಮಾತೆಯ ಒಂದೇ ಒಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯಾ ಕಂದ ಅಮ್ಮ ಅದು ಏನು ಹೇಳುತ್ತಾಯಿ ನಿನ್ನ ಹೆತ್ತ ಮಗನಾದ ನಾನು ಒಂದು ಮಾತು ನಡೆಸಿಕೊಡ ಪಾಪಿ ಎಂದು ಭಾವಿಸಿದೆ ಆ ತಾಯಿ ಸತ್ಯವಾಗಿ ನೆರವೇರಿಸಿಕೊಡುವೆಯಾ ಕುಮಾರ ಸತ್ಯವಾಗಿಯೂ ನಡೆಸಿಕೊಡುವುದು ತಾಯಿ ಅಮ್ಮ ಕುಮಾರ ನುಡಿದು ನಡೆಸಲಾರದ ಈ ಗಂಡ ಸೂರ್ಯನನ್ನು ಬಿಡು ಬಿಡು
ಮಾತೆಯ ಬಿಡು ಬಿಡು ಚಿಂತೆಯ ಮಾತೆಯ ಧರ್ಮದಾಡ ಮರುನಿಗದಾಡ ಜನನಿ ಅಮ್ಮ, ಅದೇನೆಂದು ಹೇಳುವ ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆನು. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ಯುದ್ಧ ಮಾಡುವಾಗ ನೀನು ಅಮ್ಮ, ನಾನು ಹೇಗೆ ಕೇಳಲಿ ಕಂದ? ಕೇಳುತ್ತಾಯಿ ಕಂದ. ಅಮ್ಮ, ನೀನು ತೊಟ್ಟ ಮಾಡವನ್ನು ಪುನಃ ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದ ವಜ್ರದ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಹೇ ಹಸ್ತ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮಣಿಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಹೀಗಲಾದರೂ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಳವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆಯುತ್ತಿರುವಳು. ಆಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷರಿಗೂ ಹಾಡಾಡಿ ಆರ ಸ್ವಾಮಿಗಾಗಿಯೇ ಬರೆಯುವುದು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು ತಾಯಿ, ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹ ಇಲ್ಲಬೇಕಂತ? ಅಮ್ಮ, ನಿನ್ನ ಹೊರದಲ್ಲಿ ಹೆತ್ತ ಮಗನ ಮೇಲೆ ನಿನಗೆ ಸಂದೇಹವೇ ತಾಯಿ, ಸಂದೇಹವೇ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮಗಳನ್ನು ನಾ ಬಿಡಬಲ್ಲೆ, ಕಡೆಯೋರಿ ಕರ್ಮಧಾದಿಗೆ ಕಾರಿಡಲೊಲ್ಲೆ, ಕೊರವೆಯು ಭಾಷೆಯನು ಬಿಡು ಚಿಂತೆಯ ಜನನಿ, ಜನನಿಯೇ ಅಂಬ ಸಂದೇಹವನ್ನು ಬಿಡ್ತಾಯಿ. ನಿಶ್ಚಿಂತೆಯಿಂದ ಹೋಗುವ. ಹೋಗಿ ಬಾ ತಾಯಿ, ನಿಶ್ಚಿಂತೆಯಿಂದ ಹೋಗಿ ಬಾ.
ಅಮ್ಮ ಸ್ವಲ್ಪ ನಿಲ್ಲಿ ತಾಯಿ. ಅಮ್ಮ ಕಣ್ಣ ಕರೆದೆಯ ಕಂದ? ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿರುವುದು. ಕುಮಾರ, ಅಮ್ಮ ಈ ಯುದ್ಧ ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಅಲ್ಲದೆ ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ, ಹೌದಮ್ಮ, ಹೌದು ತಾಯಿ, ಹೌದು, ಸತ್ಯಸಂಧನಾದ ಶ್ರೀಕೃಷ್ಣ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದೆಯನ್ನು ಮಾಡಿಸಬೇಕೆಂದು ನಿಮ್ಮ ಅಡಿದಾವರಿಯಲ್ಲಿ ಬೇಡಿಕೊಳ್ಳುವುದು ತಾಯಿ, ಬೇಡಿಕೊಳ್ಳುವುದು. ಪರಮಾತ್ಮ, ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಿಲ್ಲದಾಗಲಿ, ನಿಲ್ಲದಾಗಲಿ, ನಿಲ್ಲದಾಗಲಿ. ಅಮ್ಮ, ಅಮ್ಮ, ಹೋಗಿ ಬರುವೆ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ ಅಮ್ಮ, ಹೋಗಿ ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದರೂ ಪ್ರಯೋಜನವಿಲ್ಲ. ನಾನೀಗ ಯುದ್ಧರಂಗಕ್ಕೆ ಹೋಗಿ ಆಡಿನ ಸಾವಿಗಾಗಿ ಹೋರಾಡಿಯೇ ಮಡಿದನು. ಉಳಿದಿದ್ದು ದೈವೇಚ್ಛ. ವಿಧಿ ನಿನ್ನಲಿ ತಿಳಿದವರ
ಘೋರ ಯುದ್ಧದಲ್ಲಿ ಅನೇಕ ಬಂಧು ಬಾಂಧವರನ್ನು ಕೊಂದು ಪಾಪಿಗಳದು. ಇಂದಿನ ಯುದ್ಧದಲ್ಲಿ ಪಿತಾಮಹರಾದ ಭೀಷ್ಮಾಚಾರ್ಯರು ಮರಣ ಹೊಂದಿದರು. ಈಗ ಆ ದ್ರೋಣಾಚಾರ್ಯ ರಚಿಸಿರುವ ಚಕ್ರವ್ಯೂಹವನ್ನು ಭೇದಿಸಲು ನಮ್ಮಿಂದ ಸಾಧ್ಯವಿಲ್ಲದೆ. ಭೇದಿಸುವವರು ಯಾರು? ಆ ಚಕ್ರವ್ಯೂಹವನ್ನು ಪ್ರವೇಶಿಸಲು ಸಾಧ್ಯವಿಲ್ಲದೆ ಖಿನ್ನನಾಗಿ ಹಿಂದಿರುಗಿ ಬಂದನು. ಈಗೇನು ಮಾಡುವುದು ಗಜ? ಭೀಮಸೇನ, ಆ ಚಕ್ರವ್ಯೂಹವನ್ನು ಭೇದಿಸಲು ಕೃಷ್ಣಾರ್ಜುನ ಮಾತ್ರ ತಿಳಿದಿರುವುದು. ಆದರೆ ಕೃಷ್ಣಾರ್ಜುನರು ಸಂಸಪ್ತಕರೊಡನೆ ಯುದ್ಧವನ್ನು ಮಾಡಲು ಹೋಗಿರುವುದು. ಅವರು ಈಗಲೇ ಹಿಂದಿರುಗುವಂತಿಲ್ಲ. ಮುಂದೇನು ಮಾಡುವುದು ಭೀಮಸೇನ? ಇದಕ್ಕೆ ಜಾಗ್ರತೆಯಾಗಿ ಒಂದು ಉಪಾಯವನ್ನು ಕಂಡುಹಿಡಿಯಲೇಬೇಕು. ಇಲ್ಲದಿದ್ದರೆ ನಮಗೆ ಪರಾಜಯವು ಖಂಡಿತ. ಪರಾಜಯ ಎಂಬ ಮಾತೇ ಬರಕೂಡದು. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ವಜ್ರಾಯುಧಕ್ಕೆ ಸಮನಾದ ಖಡ್ಗ ಇರುವಾಗ ದೊಡ್ಡಪ್ಪ ಭೀಮಸೇನನ ಕೈಯಲ್ಲಿ ಅಮೋಘವಾದ ಇರುವಾಗ ನಮ್ಮ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈ ವೀರರಿಗೆ ಅಪಜಯವೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ ದೊಡ್ಡಪ್ಪ. ಅದಿರಲಿ, ಈಗ ನಮಗೊದಗಿರುವಂತಹ ಆಪತ್ತಾದರೂ ಏನು? ಜಾಗ್ರತೆಯಾಗಿ ತಿಳಿಸಿ. ಮಗು ಅಭಿಮನ್ಯು, ದೊಡ್ಡಪ್ಪ, ಆ ಚಕ್ರವ್ಯೂಹವನ್ನು ಆ ದ್ರೋಣಾಚಾರ್ಯ ರಚಿಸಿರುವ ಚಕ್ರವ್ಯೂಹವನ್ನು ಭೇದಿಸಲು ನಮ್ಮಿಂದ ಸಾಧ್ಯವಿಲ್ಲದೆ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಅದಕ್ಕೋಸ್ಕರವಾಗಿ ನಾನು ಚಿಂತಿಸುತ್ತಿರುವೆನು. ಪಿತಾ, ಇದಕ್ಕೋಸ್ಕರ ನೀವು ಇಷ್ಟೊಂದು ಚಿಂತಿಸುವುದೇ? ಆ ವ್ಯೂಹವನ್ನು ನಾನು ಭೇದಿಸುವೆನು. ಜಾಗ್ರತೆಯಾಗಿ ನನಗೆ ಅಪ್ಪಣೆಯನ್ನು ಕೊಡಿ. ಆ ಚಕ್ರ ವ್ಯೂಹವನ್ನು ನಿರ್ಮೂಲ ಮಾಡಿ ಆ ಕೌರವರ ಸೈನ್ಯವನ್ನು ನಿಮಿಷ ಮಾತ್ರದಲ್ಲಿ ಸಂಹರಿಸಿ ಬರುತ್ತೇನೆ. ಜಾಗ್ರತೆಯಾಗಿ ನನಗೆ ಅಪ್ಪಣೆಯನ್ನು ಕೊಡಿ. ದೊಡ್ಡಪ್ಪ, ಶೌರ್ಯ ಸಾಹಸಗಳಿಗೆ ನಾನು ಮೆಚ್ಚಿರುವನು. ಆದರೆ ನೀನು ಚಿಕ್ಕವನು. ಆ ಯುದ್ಧವನ್ನು ಜಯಿಸುವ ಭಾರವು ನಿನ್ನಿಂದ ಆಗುದು.
ದೊಡ್ಡಪ್ಪ, ನಾನು ಚಿಕ್ಕವನಾದರೂ ನನ್ನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರಿಯ ತೇಜಸ್ಸಿನ ಚಿರಪ್ರಕಾಶದಿಂದ ಅದು ಉಜ್ವಲವಾಗಿ ಆ ಸೂರ್ಯನ ಕಿರಣಗಳಂತೆ ಬೆಳಗುತ್ತಿದೆ. ಅದರ ಬೆಳಕಿನಲ್ಲಿ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದ ಕರೆದೋಗಲಿ. ವೀರ ಮಾತೆಯಾದ ಸುಭದ್ರಾ ದೇವಿಯು ನನ್ನನ್ನು ಆಶೀರ್ವದಿಸಲಿ. ಕೇಳು ದೊಡ್ಡಪ್ಪ, ಕೇಳಿ. ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹದ ಉಪಾಯವನ್ನು ಮೊದಲೇ ತಿಳಿದುಕೊಂಡಿರುವೆ. ಅಂದು ನಾನು ಕಲಿತ ವಿದ್ಯೆಯು ಇಂದು ಉಪಯೋಗಕ್ಕೆ ಬರುವುದು. ಅದನ್ನು ನೀವು ವ್ಯರ್ಥ ಮಾಡದೆ ದಯಮಾಡಿ ನನಗೆ ಅಪ್ಪಣೆ ಕೊಡಿ. ಆಗ ತಿಳಿಯಿರಿ, ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ತಿಳಿಯಿರಿ. ಅಭಿಮಾನ್ಯಂಗೆ ಜಾಗ್ರತೆಯಾಗಿ ಅನುಮತಿಯನ್ನು ಕೊಡು. ಅಭಿಮಾನ್ಯ ಕೋಟೆ ಒಳಗೆ ನುಗ್ಗಿ ಆ ಚಕ್ರವ್ಯೂಹವನ್ನು ಭೇದಿಸದ ಕೂಡಲೇ ನಾನು ಕೋಟೆ ಒಳಗೆ ನುಗ್ಗಿ ಆ ಕೌರವರನ್ನು ಧ್ವಂಸ ಮಾಡಿ ಬರುವೆನು. ಜಾಗ್ರತೆಯಾಗಿ ಅಭಿಮಾನ್ಯಂಗೆ ಅನುಮತಿಯನ್ನು ಕೊಡು. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿರುವನು. ಯುದ್ಧರಂಗದಲ್ಲಿ ಈತನನ್ನು ಕ್ಷಣಕಾಲವೂ ಬಿಟ್ಟಿರಬೇಡ. ಧನಂಜಯನ ಪುತ್ರನ ಪ್ರಾಣವು ಹಚ್ಚಿಯೇ ಇರಲಿ. ಮಗು ದೊಡ್ಡಪ್ಪ, ನಿನಗೆ ಮಂಗಳವಾಗಲಿ. ನಿಮ್ಮೆಲ್ಲರ ಆಶೀರ್ವಾದಗಳು ನನಗೆ ವಜ್ರ ಕವಚದಂತೆ ರಕ್ಷಿಸುತ್ತಿರುವಾಗ ಭಯವೆಂದರೇನು? ನಾವಿನ್ನು ಬರಲು